ಮತ್ತೆ ಹಾಗಾದ್ರೆ ನಾವು ಸತ್ತ ಮೇಲೆ ಯಾರು ನೋಡ್ಯಾರಪ್ಪ? ಇಲ್ಲೇ ಎಲ್ಲ ಹೋಗ್ಬಿಡಕು, ಅಲ್ಲಿ ಮೇಲೆ ಯಾರು ನೋಡ್ಯಾರ? ಇಲ್ಲ. ಅದಕ್ಕೆ ಯೇಸು ಸ್ವಾಮಿ ಬಂದಂತ ಮುಖ್ಯ ಉದ್ದೇಶವೇನೆಂದ್ರೆ, ನಶಿಸಿ ಹೋಗುವವರನ್ನು, ಕೆಟ್ಟು ಹೋದವರನ್ನು, ಪಾಪಿಗಳನ್ನು ಹುಡುಕಿ ರಕ್ಷಿಸುವುದಕ್ಕೋಸ್ಕರ ಯೇಸು ಸ್ವಾಮಿ ಲೋಕಕ್ಕೆ ಬಂದನ. ಮನುಜ, ಯಾರಾದರೂ ಆತನನ್ನು ಸ್ವಾಮಿ ನನ್ನ ಪಾಪಿ ಅಂದ್ರೆ ಈ ದಿನದಲ್ಲ, ಈ ಕ್ಷಣ ನಿನ್ನ ಪಾಪ ಒಡೆದಾಕುವುದು. ಕೋರ್ಟಿನಲ್ಲಿ ಹೋದ್ರೆ ಸುಳ್ಳು ಪತ್ರಗಳು ಏನ್ ಮಾಡ್ತಾರೆ? ನೋಡ್ತಾರೆ ಜಡ್ಜ್. ಈ ಸುಳ್ಳು ಪತ್ರ ಅಂತ ಎಲ್ಲ ಪ್ರೂವ್ ಮಾಡಿದ್ಮೇಲೆ ಅವನೇನು ಹೊಡೆದಾಕ್ಲ, ನೀನು ಇಬ್ರು ಇರ್ತಾರಲ್ಲಿ, ವಾದಿ ಪ್ರತಿವಾದಿ, ಅವ್ರನ್ನ ಯಾರನ್ನು ಕೇಳಲ್ಲ. ತನ್ನ ಮನಸ್ಸಿಗೆ ಜಡ್ಜ್ ತಪ್ಪಂತ ಕೊಟ್ಟು ಗೊತ್ತಾದ ತಕ್ಷಣ ಆ ಪೇಪರಿಂಗ ತಪ್ಪು ಮಾಡಿಬಿಡ್ತಾಳೆ ಅಲ್ಲ. ಅದೇ ರೀತಿ ನಿನ್ನ ಪಾಪಗಳು ಕೂಡ ಇಲ್ಲೇ ಭೂಮಿಯಲ್ಲೇ ಒಡೆದಾಗ್ತಾನೆ. ಇದು ನಿಜ, ಸತ್ಯವಾದದ್ದು ಮಾತು. ಇಲ್ಲೇ ನೀನ್ ತೊಳ್ಕೋಬೇಕು. ನೀನು ಇಲ್ಲೇ ತೊಳ್ಕೊಂಡು ನಾಳೆ ನೀನು ಮರಣ ಎಲ್ಲರಿಗೂ ಬರ್ತದೆ. ಶಾರೀರಿಕವಾದ ಮರಣದಲ್ಲಿ ಎಲ್ಲರೂ ಮಣ್ಣಿಗೆ ಹೋಗ್ತಾರೆ. ಆಯಾ ಧರ್ಮದ ಪ್ರಕಾರ ಕೆಲವರು ಸುಡ್ತಾರ, ಕೆಲವರು ಉಣಿರ್ತಾರ. ಕೆಲವು ಪರ್ಷಿಯನ್ ದೇಶಸ್ಥರಾದ್ರೆ ಸತ್ರಂತೆ ಅವ್ರ ಮನೆ ಮೇಲೆ ಕೊಯ್ದು ತುಂಡು ಮಾಡಿಡ್ತಾರಂತೆ. ಹದ್ದುಗಳು ಕಾಯಿಗಳೆಲ್ಲ ಬಂತ ಆ ಶವನ್ ತಿಂದ್ರೆ ಸ್ವರ್ಗಕ್ಕೆ ಹೋದ ಅಂತ ಅಂತಾರಂತೆ. ತಿನ್ಲಿದ್ರೆ ಇವನು ಪಾಪಿ, ಅದಕ್ಕೆ ಬಿಟ್ಟಿದೆ ಅಂತ. ಆದ್ರೆ ದೇವರು ಯೇಸು ಸ್ವಾಮಿ ನಿನ್ನ ಪಾಪಗಳೆಲ್ಲವನ್ನು ತೊಳೆದು, ಮರಣ ಎಲ್ಲರಿಗೂ ಬರ್ತದೆ, ಭೂಮಿಗೆ ಹೋಗ್ತೀವಿ, ಮಣ್ಣು. ಆದ್ರೆ ಆತ್ಮಕ್ಕೆ ಒಂದು ಮರಣ ಇದೆ ಪ್ರಿಯರೇ. ಈ ಆತ್ಮ ದೇವರಿಂದ ಬಂತು, ದೇವರ ಒಳಗೆ ತಿರುಗಿ ಹೋಗುತ್ತದೆ. ಮಣ್ಣಿಂದ ಬಂದಿದ್ದು ದೇಹ, ಆತ್ಮದಿಂದ ಬಂದಿದ್ದು ಪ್ರಾಣ ದೇವರ ಬಳಿಯಿಂದ ಬರುತ್ತದೆ. ಈ ದೇವರ ಬಳಿಗೆ ಹೋಗುವಾಗ ದೇವರು ಒಂದಿನ ಬುಕ್ ತೈತಾನೆ. ಯಾರು ಪಾಪ ಮಾಡಿರಿ, ಯಾರು ಪುಣ್ಯ ಮಾಡಿರಿ ಬುಕ್ ತೆಗೆದಾಗ ಹೆಸರು, ನಿನ್ನ ಹೆಸರೇನಪ್ಪ, ಆ ಹೆಸರಿನ ಮೂಲಕ ನೀನು ಪುಣ್ಯ ಕಾರ್ಯ ಮಾಡಿದ್ದಿ, ಏನು ಪಾಪ ಮಾಡಿದ್ದಿ, ಏನು ಮಾಡಿದ್ದಿ, ಎಲ್ಲವೂ ಆ ದಿನದಲ್ಲೇ ಬರೆಯಲ್ಪಡುತ್ತದೆ. ನಿನ್ನ ಮಾತಿನ ಮೂಲಕ ದೋಷಿ ಅಂತೇಳಿ, ನಿನ್ನ ಮಾತಿನ ಮೂಲಕ ನೀತಿವಂತನಂತೇಳಿ ಅಲ್ಲಿ ನಿರ್ಣಯಿಸಲ್ಪಡುವುದು. ಈ ಮಾತ ಸತ್ಯವಾದದ್ದು. ವಾರ ಕ್ರಿಯೆಗಳಿಗೆ, ಅವರವರ ಕೃತ್ಯಗಳಿಗೆ ಪ್ರಕಾರ ಮರಣಕ್ಕೆ ಹೋಗುರು ಮರಣ, ಪಾತಾಳಕ್ಕೆ ಹೋಗುರು ಪಾತಾಳ, ಸ್ವರ್ಗಕ್ಕೆ ಹೋಗುರು ಸ್ವರ್ಗ. ದೇವರಿಂದ ಬಂದ ಆತ್ಮ ತೀರ್ಪು, ಇದಕ್ಕೂ ಮರಣ ಇದೆ, ಇದಕ್ಕೂ ತೀರ್ಪು ಇದೆ. ನಮ್ಮ ಆತ್ಮಕ್ಕೂ ಕೂಡ ತೀರ್ಪು. ಅದಕ್ಕೆ ಆತ್ಮಕ್ಕೆ ನಾವು ಭಯ ಪಡಬೇಕು. ಏನಾದ್ರೂ ಪಾಪ ಮಾಡ್ಬೇಕಂದ್ರೆ, ಏನಾದ್ರು ಮಾಡ್ಬೇಕಂದ್ರೆ ನೋಡ್ತಾ ಇದ್ದಾನೆ, ಭಯ ಪಡಬೇಕು. ಸುಳ್ಳು, ವಂಚನೆ, ಮೋಸ, ಕಣ್ಣು, ಅಲ್ಲೇದಿಲ್ಲದ ಯಾವ್ದೋ ಬಿಡು ಅಂತ ಅಕ್ಕನ್ ತಿಂದು ಮಜಾ ಮಾಡ್ಬಿಡ. ಅಲ್ಲ, ಮೇಲೆ ಒಬ್ಬನು ನಮ್ಮ ನೋಡ್ತಿರ್ತಾನೆ. ಆತನ ದೃಷ್ಟಿ ಯಾವಾಗಲೂ ನಮ್ಮ ಮೇಲಿದೆ. ಇದೆಲ್ಲವುದು ದಿನಚರಿಗಳಲ್ಲಿ ನಮಗೆ ಗೊತ್ತಿಲ್ಲದ ಹೋದಾಗಲೂ ಸತ್ಯವಾದ ಅಂಶ ಬೈಬಲಲ್ಲಿ ಬರೆಯಲ್ಪಟ್ಟೈತೆ, ಬರಿತಾ ಇದ್ದಾವೆ.